ನನ್ನ ಹೆಸರು ಲಕ್ಷ್ಮೀ ಲಚ್ಚಪ್ಪ ಹೆಬ್ಬಾಳ್ರಿ. ನಾವು ಇನಾಮ್ ಹಂಚಿನಾದ ಏನು ಮಾಡಿದ್ರು ಹುಡುಗರಿಗೆ ಬಸ್ ತರವಾಗ್ತಾ ಇರಲಿಲ್ಲ. ರಗಡೆ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಎಲ್ಲ ಮಾಡಿದ್ರು ಡಿಪೋಗೆ ಹೋಗಿ ಮನೆಗೆ ಕೊಡ್ರಿ, ಅಲ್ಲಿ ಹೋಗಿ ಹೇಳ್ರಿ ಇಲ್ಲಿ ಹೋಗಿ ಹೇಳ್ರಿ ಅಂತ ಹೇಳ್ತಾರೆ. ಲೇಡೀಸ್ ಅಂದ್ರೆ ಒಟ್ಟು ಕಣ್ಣಾಗ ತಗೊಂಗಿಲ್ಲ ಅವ್ರು, ಕಣ್ಣು ಮುಚ್ಕೊಂಡು ಅಡ್ಯಾಡ್ತಾರೆ ಅವ್ರು. ಯಾಕೆ ನಮ್ಮ ಐ ಟಿ ಆಫೀಸ್ಗೆ ಯಾಕೆ ಬಸ್ ತರ್ಬಂಗ ಕಾರಣ ಏನು ಅದು ಬೇಕಲ್ಲ, ನಮಗೆ ರಕ್ಷಣೆ ಬೇಕು. ನಮಗೆ ಯಾಕೆ ತಿಳ್ಕೊರಿ, ಲೇಡೀಸ ಒಂದು ಟೈಮ್ ಇರ್ತೈತಿ, ಒಂದು ಟೈಮ್ ಇರಂಗಿಲ್ಲ. ಬಸ್ ಫ್ರೀ ಐತೈತ ಅಷ್ಟ ಅಡ್ಯಾಡಂಗಿಲ್ಲ ನಾವು, ನಮಗೆ ಕೆಲಸ ಅಂತ ಇರ್ತಾವೆ. ಬಸ್ ಫ್ರೀ ಇದ್ದಾಗ ನಮ್ಮ ಮನ್ಯಾಗ ಕೂತ್ರಂಗಿಲ್ಲ. ನಮಗೆ ರಕ್ಷಣೆ ಬೇಕು, ಒಟ್ಟ ರಕ್ಷಣೆ ಬೇಕು ಎಲ್ಲಾರ್ಗಿ. ಲೇಡೀಸಿಗೆ ಎಲ್ಲ ಬಸ್ ಎಷ್ಟು ಬಸ್ ಸ್ಟಾಪ್ ಆಗಂಗೆ ನಮಗೆ ರಕ್ಷಣೆ ಬೇಕು ಆತ್ರಿ. ಒಂದು ದಿನ ಅಲ್ಲ 2 ದಿನ ಅಲ್ಲ 4 ವರ್ಷ ದಿನ ಆತ್ರಿ. ಇಂದ ತರಬ್ಯಾರನೆ ಇಂದ ನಾ ತರಬ್ಯಾರ ತಕ್ಷಣ ಇಷ್ಟ ಕೇಳ್ಕೊತ ಮಾಡ್ಕೊತ ನಾವು ಹೊಂಟೇವ್ರಿ. ಕರೆ ಯಾರು ಫ್ರೀ ಆದಂದು ಸುಟ್ಟು ಹೆಣ್ಮಕ್ಳು ಕಣ್ ತೆಗೆದು ನೋಡಕತ್ತೇರಿಲ್ಲ, ಇಲ್ಲಿ ಹಂಗೆ ಮಾಡಕತ್ತಾರ ನೋಡ್ರಿ. ನನ್ನ ಹೆಸರು ಶಾರದಾ ಅಂಬಲ್ಜೇರಿ. ನಾವು ಇನಾಮ್ ಹಂಚಿನಾಳದವರು. ನಮ್ಮ ಮಕ್ಕಳು ಕಾಲೇಜ್ಗೆ ಹೊಂಟಾರು, ಇಲ್ಲಿ ಸ್ಟಾಪ್ ಆಗಂಗಿಲ್ಲ. ಯಾವ ಬಸ್ಸು ಮುದೋಳದು ಬಾಗಲಕೋಟೆ ಮಿರ್ಜಿ ಬಸ್ ಯಾವ ಸ್ಟಾಪ್ ಆಗೋದಿಲ್ಲ. ಬೀಳ್ಗಿ ಬಸ್ ಬಿಟ್ಟಾರು, ಆದ್ರೆ ಅವು ಟೈಮ್ ಸಿರಿ ಬರೋದಿಲ್ಲ. ಟೈಮ್ ಸಿಕ್ಕಾಗ ಎಕ್ಸಾಮ್ ಅಂತ ಇರ್ತಾವು, ಒಮ್ಮೆ ಅಂತ ಇರ್ತೈತಿ. ಒಂದು 5 ನಿಮಿಷ ಲೇಟ್ ಆದ್ರೆ ಬಸ್ ನಿಂದ್ರಂಗಿಲ್ಲ. ಮುದೋಳ ಬಸ್ ಬರ್ತಾವು, ಸ್ಟಾಪ್ ಆಗಂಗಿಲ್ಲ. ಇದಕ್ಕೆ ಏನು ಮಾಡ್ಬೇಕ್ರಿ? ಒಂದು ಬಸ್ ಮುದೋಳದಾಗ ಹತ್ತಾಕ್ ಹೋದ್ರೆ ಆರ್ ಟಿ ಒ ಆಫೀಸ್ ಅನ್ನೋದಾಗ ಗೊತ್ತಿಲ್ಲ ಅಂತ ಅವ್ರಿಗೆ, ಸ್ಟಾಪ್ ಆಗಂಗಿಲ್ಲ ಅಂತ ಅಲ್ಲಿ ಅವ್ರಿಗೆ ರೂಲ್ಸ್ ಇಲ್ಲ ಅಂತ. ನಾವು ಹೆಂಗೆ ಮಾಡಬೇಕು? ಹೋದ್ರೆ ಜಮಖಂಡಿಗೆ ಹೋಗಿ ಹತ್ತಿ ಬರ್ಬೇಕು. ಮತ್ತು ಆರ್ ಟಿ ಒ ಆಫೀಸ್ ಇಲ್ಲೇ ಇದ್ದು ನಮಗೆ ಏನು ಉಪಯೋಗ? ಯಾವುದೂ ಉಪಯೋಗ ಇಲ್ಲ ಆಗೈತಿ. ಹೆಣ್ಮಕ್ಳು ಒಬ್ಬರ ನಿಂತ್ರಂಕರು ಬಸ್ ಕನ್ನ ತೆಗಿಯಂಗಿಲ್ಲ, ಅತ್ತಾಗ ಹಾಸಿ ಹೋಕ್ಕಾವು. ಏನು ಮಾಡಬೇಕು? ರಾತ್ರಿ ಬಂದರೂ ಜಮಖಂಡಿಗೆ ಇಳ್ದ ಹೊಳ್ಳಿ ಬರ್ಬೇಕು. ನಾವು ಹೆಂಗೆ ಮಾಡಬೇಕು? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.